ಖಾರವಾದ ಆಮಟೆಕಾಯಿಯ ಗೊಜ್ಜನ್ನು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಟು ಅದರಲ್ಲಿ ತೊಳೆದಿರುವ ಆಮಟೆಕಾಯಿಯನ್ನು ಹಾಕಿ ಮೆತ್ತಗಾಗುವ ತನಕ ಬೇಯಿಸ್ಕೊಂಡಿದ್ದೇನೆ. ನಂತರ ಅದನ್ನು ಉರಿ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ಮೇಲಿರುವ ಸಿಪ್ಪೆಯನ್ನು ತೆಗೆದು ಆಮಟೆಕಾಯಿಯನ್ನು ಚೆನ್ನಾಗಿ ಕಿವುಚಿ ಇಟ್ಕೊಳ್ಬೇಕು. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದ ನಂತರ ಒಂದೆರಡು ಒಣಮೆಣಸಿನ ಪೀಸು, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಕಟ್ ಮಾಡಿರುವ ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಇಂಗು ಹಾಗೂ ಹಸಿಮೆಣಸು ಚೆನ್ನಾಗಿ ಹಾಕೊಳ್ಬೇಕು. ಖಾರವಾಗಿದ್ರೆ ಮಾತ್ರ ಗೊಜ್ಜು ತುಂಬಾನೇ ಚೆನ್ನಾಗಾಗ್ತದೆ. ಹುಳಿಯಾಗಿರೋದ್ರಿಂದ ಆಮಟೆಕಾಯಿ ಸ್ವಲ್ಪ ಖಾರ ಜಾಸ್ತಿನೇ ಹಿಡಿತದೆ. ನಂತರ ಕಿವಿಚಿಟ್ಟಿರುವ ಆಮಟೆಕಾಯಿಯನ್ನು ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ರುಚಿಯಾದ ಆಮಟೆಕಾಯಿಯ ಗೊಜ್ಜು ರೆಡಿ ಆಗ್ತದೆ. ಅನ್ನದ ಜೊತೆಗೆ ಎಣ್ಣೆ ಹಾಕಿ ಊಟ ಮಾಡಲಿಕ್ಕೆ ಸೂಪರ್ ಆಗಿರ್ತದೆ. ಖಂಡಿತ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಫಾಲೋ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.